ಜಲ್ದಿ ನೋಡ್ರಲ್ಲ ಗಂಡ ಐತೆ ಹೆಣ್ಣ ಐತಂತ. ನಮಸ್ಕಾರ ನನ್ನವ್ರೆಲ್ಲಾರ್ಗು. ಆದ್ರೆ ವಿಡಿಯೋ ಮಾಡ್ತಿರೋದು ನನ್ನವ್ರಿಗಲ್ಲ, ಯಾವನೋ ಬೇರೆಯವ್ನ್ಗೆ. ಏನಪ್ಪಾ ಅಂದ್ರೆ ಕಮೆಂಟ್ ಹಾಕಿದಾನೆ, ನೀನ್ ಏನ್ ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಬಡ್ಕತ್ತೀಯ ಅಂತ. ಅದಕ್ಕೆ ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ನೋಡಲು ಅಣ್ಣ ಉತ್ತರ, 1 kg ಮಟನ್ ಎಷ್ಟು ಹೇಳು? 800 ರೂಪಾಯಿ 900 ರೂಪಾಯಿ. ನೋಡು 1.5 kg ಮಟನ್ ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಯಾಕತ್ತಾ ಯಾರ ತಮ್ಮ ಒಂದೇ ಸಮ ಮೆಸೇಜ್ ಮಾಡ್ತಿದ್ದ, ಅಕ್ಕ ನಮ್ದು ಮಟನ್ ಅಂಗಡಿ ಇದೆ, ಬಂದು ದಯವಿಟ್ಟು ಮಟನ್ ತಗೊಂಡೋಗಿ, ನಿಮ್ ದುಡ್ಡು ಬೇಡ ಕಾಸು ಬೇಡಕ್ಕ, ನನ್ಗೆ ನೀವೊಂದ್ರೆ ತುಂಬಾ ಇಷ್ಟ ಅಂತ ತುಂಬಾ ಪ್ರೀತಿಯಿಂದ ಕಮೆಂಟ್ ಮಾಡ್ತಿದ್ರು. ಹೋಗ್ ತಂದಿದ್ದೀನಿ, ನಿನ್ ಕೈಲಾಗತ್ತಾ? ಹೋಗ್ ನೀನು ಮಕ್ಕದ ಮೇಲೆ ಒಟ್ಟು ಕಳಿಸ್ತಾನೆ ದುಡ್ಡಿಲ್ಲ ಕೊಡು ಅಂದ್ರೆ. ನಾನ್ ನೋಡೋ ದುಡ್ಡು ಕೊಡ್ದಂಗೆ ತಂದಿದ್ದೀನಿ. ಸಾಕು, ಇಷ್ಟೇ ಸಾಧನೆ. ಇದಕ್ಕಿಂತ ಸಾಧನೆ ಬೇಕಾ? ದುಡ್ಡು ಸಂಪಾದನೆ ಮಾಡೋದಲ್ಲ ಅಣ್ಣ ಸಾಧನೆ, ಜನ ಸಂಪಾದನೆ ಮಾಡೋದು. ಅವತ್ತು ನನ್ನ ಮಲಗಕ್ ನೀವು ಬಿಟ್ಟೇ ಇಲ್ಲ, ಅಭಿಮಾನಿಗಳು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಒಡೆದೊಡೆದು ಎಬ್ಬಿಸ್ತಾ ಇರ್ತಾರೆ, ಏನ್ ಸರ್ ಸುಮ್ನೆ ಕೂತಿದ್ದೀರಾ ಮಾಡಿ ಮಾಡಿ ಅಂತ. ರೀ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ, ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರ. ಈ ದೇವ್ರ ಗುಡಿಯಾಗದು ಗಂಡಸೂರ್ನ್ಯಾಗ ಪೂಜಾರಿ ಮಾಡಿರ್ತಾರ ಹೇಳ್ರಿ, ಬೇರೆ ಏನ್ ಕಾರಣ ಇಲ್ಲ. ಬಂದ್ ಭಕ್ತರ ಗಮನ ದೇವ್ರ ಮೇಲೆ ಇರ್ಲಿ ಅಂತ. ಅಮ್ಮ ಒಂದ್ ಕ್ವಶನ್ ಕೇಳ? ಕೇಳಮ್ಮ. ಅಪ್ಪ ಅಷ್ಟು ಕಪ್ಪಗಿದ್ದಾರೆ, ನಾನ್ ಹೆಂಗಮ್ಮ ಬೆಳ್ಳುಗುಡ್ದೆ? ಹೌದಾ? ಇದೇನಾ ನಿನ್ ಪ್ರಶ್ನೆ? ಹ್ಮ್. ನೀನ್ ನಿಮ್ಮ ಅಪ್ಪನ ಮಗಳು ಅಂತ ಯಾರು ಹೇಳಿದ್ದು? ಹಾ, ನೀನ್ ನಿಮ್ಮ ಅಪ್ಪನ ಮಗಳಲ್ಲ, ಬೇರೆಯವ್ರ ಮಗಳು. ಅಂದರೆ ಈ ಶಿಲ್ಪದ ಹಿಂದೆ ತುಂಬಾ ಜನ ಕಲಾವಿದರ ಕೈ ಚಳಕವಿದೆ ಎಂದಾಯ್ತು. ಚಿನ್ನು, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದಿದ್ದು ಚಿನ್ನು. ಆಮೇಲೆ ನಿನ್ನೋಡಾದ್ಮೇಲೆ ಬಿದ್ದಿದ್ದು ಚಿನ್ನು. ಚಿನ್ನು, ನಾನ್ ಸತ್ತವ್ರು ಏನಾದ್ರು ಫೋನ್ ಹಾಕಿದ್ರಾ? ಇಲ್ಲ, ಯಾಕೆ? ಮೊನ್ನೆ ಇನ್ನು ಮೂನ್ ಕಾಣಿಸ್ತಿಲ್ವಂತೆ. ಚಿನ್ನು, ನಿನ್ನೇನಾದ್ರು ನಮ್ಮಮ್ಮ ಹತ್ರ ಸಾಲ ತಕೊಂಡಿದ್ಯಾ? ಇಲ್ಲ, ಯಾಕೆ? ದಿನ ದಿನ ನಿನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಐತೈತೆ ಅದಕ್ಕೆ. ಚಿನ್ನು, ನಿಂಗೊಂದು ಪಿಕಪ್ ಲೈನ್ ಹೇಳ? ಹೇಳು. ಅಮ್ಮ ಮಾಡ್ತಾರೆ ಚುರುಮುರಿ, ನೀನೇನ ಚಿನ್ನು ಮರಿ. ಒಬ್ಬರನ್ನ ಮದ್ವೆ ಅಂದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು, ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ ಅಲ್ವಾ? ಹೌದು, ಜಗಳ ಆಡ್ಲೇಬೇಕು, ಬೇರೆ ದಾರಿ ಇಲ್ವಲ್ಲ. ಆಟ ಆಡ್ಬೇಕಂದ್ರೆ ಜಗಳ ಮಾಡ್ಲೇಬೇಕು. ಪಾಪ ಅವ್ರಿಬ್ರಿಗೂ ಬೇಜಾರಾಗ್ಬಾರ್ದಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಬ್ಬಿಬ್ರು ಜಗಳ ಆಡೋದ್ ಬೇಡ, 3 ಜನ ಸೇರ್ಕೊಂಡು ಜಗಳ ಆಡಿ, ಇನ್ನು ಒಳ್ಳೇದು ಅಲ್ವಾ? ಚಿನ್ನ, ನಿನ್ ಆಟಿಟ್ಯೂಡ್ ನ ಯಾರ ತರ ತೋರಿಸ್ಬೇಕು ಅವ್ರ ತರ ತೋರಿಸು. ಇವತ್ತೇನ್ ತೋರಿಸ್ತಿದೆಯಲ್ಲ ನಿನ್ ಆಟಿಟ್ಯೂಡ್ ನ, ಇದನ್ನ ನಾನು ಹುಡ್ತಾನೆ ತಗೊಬಂದಿದ್ದೆ. ಆಟಿಟ್ಯೂಡ್ ಮುಂದೆ ಚೇಂಜ್ ಆಗೋದಿಲ್ಲ, ಬಂದ ಚೂರು ಜೋಲಿಯಲ್ಲಿ ಯಾವತ್ತು 100 ರೂಪಾಯಿ ಇಷ್ಟ ಆದ್ರೆ. ಗೈಸ್, ಈ ವಿಡಿಯೋ ನೋಡ್ಕೊ ಬನ್ನಿ. ಬಾಯ್ಸು ಸತ್ಯ ಹೇಳಿ, ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ನಿಮ್ಗೆ ಏನಾಗುತ್ತೆ? ನಾವೇನಾದ್ರೂ ಮೆಸೇಜ್ ಮಾಡಿದ್ರೆ ಯಾಕಂಗ್ ಆಡ್ತೀರಾ? ನಿಜ ಹೇಳಿ, ಯಾಕೆ? ಅಲ್ಲ ಕಣಮಿ, ನಮ್ ಹುಡುಗರೇ ಬರ್ಗೆಟ್ಟವ್ರು ಅನ್ಕೊಂಡಿದ್ದೆ, ಆದ್ರೆ ನೀನ್ ಅದಕ್ಕಿಂತ 2 ಬರ್ಗೆಟ್ ಬಿಟ್ಟಿದ್ಯಾ. ಅಲ್ಲ, ನೀನ್ ಅಷ್ಟೊತ್ತಲ್ಲಿ ಸಿಕ್ಸಿ ಹುಡುಗರು ಯಾಕೆ ಮೆಸೇಜ್ ಮಾಡಕ್ ಹೋಗಿದ್ದೆ? ಮೆಸೇಜ್ ಮಾಡ್ಬೇಕು ಅನ್ಸರೆ ನನಗ್ ಮಾಡು. 12 ಗಂಟೆ ಅಲ್ಲ, 3 ಗಂಟೆವರೆಗೂ ಕಾಯ್ತೀವಿ. ನಿನ್ ಮೆಸೇಜ್ಗೋಸ್ಕರ. ಹಂಗೆ ನನಗೂ ಮಾಡಮಿ ಮೆಸೇಜ್ ನ. ಪಾರ್ಟು ಬಂತು. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಓಕೆ, ನೀನೇ ನಮ್ಗೆ ಇಂಟರ್ನೆಟ್ ಹಾಕ್ಸಿದ್ದ ಅಥವಾ ಫೋನ್ ಏನಾದ್ರು ಕೊಡ್ಸಿದ್ದ? ಬ್ರೌಸರ್ ಒಳಗಡೆ ಹೋದ್ರೆ ನಿನ್ನಂತ ಚಪ್ಪರ್ಗಳು 1000 ಅಲ್ಲ, ಲಕ್ಷ ಜನ. ಎಲ್ಲರೂ ಸೇರಿ ನನ್ ಸಾಂಬಾರ್ನ ಯಾಕೆ ಬೈತಿದ್ದೀರಾ? ನೀನ್ ಸಾಂಬಾರ್ನ ಯಾಕೆ ಬೈತಾ ಇದೀವಿ ಅಂತಂದ್ರೆ, ಒಡೆ ಜೊತೆ ಸೇರ್ಕೊಂಡು ನಿನಗೆ ಮೋಸ ಮಾಡ್ತಾವಳೆ. ನೋಡ್ದಾ, ಸಾಕ್ಷಿ ಸಮೇತ ಇಟ್ಕೊಟ್ಟಿದ್ದೀನಿ. ನೀನ್ ಸಾಂಬಾರ್ ಎಂತ ಕಿತ್ತೋದ್ಲೋಡಿ ಇರ್ಬೇಕು. ಇದೇ ತರ ಕುಡಿತಾ ಕೂತ್ಕೋ, ಸಾಂಬಾರ್ ಮೋಸ ಮಾಡಿರೋದಲ್ಲ, ಚಟ್ನಿಯಿಂದ ಡಿವೋರ್ಸ್ ಆಯ್ತಿದೆ ನಿಂಗೆ. ಅಯ್ಯೋ ದೇವರೇ, ಏನು ಆಗ್ತಿದೆ ಇಡ್ಲಿ ನಿನ್ನ ಜೀವನದಲ್ಲಿ? ಏನಾಗಿದೆ ಅವ್ನ ಲೈಫ್ ಅಲ್ಲಿ ಅಂತಂದ್ರೆ, ನಾನು ಹೇಳ್ದೆ ಸಾಂಬಾರ್ ಮೋಸ ಮಾಡೋಳೆ ಅಂತ ಜಾಸ್ತಿ ಕುಡಿಬೇಡ, ಚಟ್ನಿಯಿಂದ ಡಿವೋರ್ಸ್ ಆಯ್ತಿದೆ. ಇವಾಗ ನೋಡು, ಕ್ಯಾನ್ಸರು ಬಂದೈತೆ. ಜಗ್ಗು ಮಹಾನ್ ಕಲಾವಿದ. ಸಿದ್ದರಾಮಯ್ಯನವ್ರು ಏನಾದ್ರು ಕಟ್ಟಾಕಿದಾರ ಸರ್? ಕಟ್ಟಾಕವರು ಬಿಟ್ಟವರು ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ?
ಗೊತ್ತಾಯ್ತಾ? ನಾ ಅವನ್ ಮೇಲ್ ಬಿದ್ದೆ ನಗು ಬಂತು, ಅವ್ನ್ ನನ್ ಮೇಲ್ ಬಿದ್ದ ಮಗು ಬಂತು. ಹೆಂಗ್ ಜೋಕು ಬರೀ ಇಂತದೆಯ. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಹೊಸ ಬೆಳಕು ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ? ನಾನು ಇಷ್ಟಪಡು ಅಂತ ಹೇಳಿಲ್ಲ. ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ಬೇಡ. ಇವಾಗ ನಾನು ಹೇಳ್ತಾ ಇದೀನಿ, ಇಲ್ಲಿಗೆ ಮುಕ್ತಾಯ ಮಾಡು. ಇದು ನಿನಗೆ ನ್ಯಾಯನ ತಚ್ಚು ಹೇಳು. ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಸಾಯಂಕಾಲ ಎಷ್ಟು ಲೀಟರ್ ಹಾಲು ಹಾಕ್ತಿವಿ. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಏನಕ್ಕ ಟ್ರಾಲ್ ಪೇಜಸ್ಗ ಹೇಳಕ ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಹ್ಞೂ ಕಣಕ, ಸ್ವಂತ ಟ್ಯಾಲೆಂಟ್ ಇಲ್ಲ ಅವಕ್ಕೆ. ಅವಕ್ ಏನ್ ಬರ್ತಾ ವಿಡಿಯೋ ಮಾಡ್ತವೆ. ನನ್ನಂಗೆ ನಿನ್ನಂಗೆ ಸ್ವಂತ ಟ್ಯಾಲೆಂಟ್ ಇಲ್ಲ ಅವಕ್ಕೆ. ನೀನ್ ಮುಂದೆ ಹೇಳಕ್ಕ. ನನಗೂ ಫೇಮಸ್ ಆಗ್ಬೇಕಂತ ಅವನಿಗೂ ಫೇಮಸ್ ಆಗ್ಬೇಕಂತ. ಹೌದಕ್ಕ. ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ. ಜಸ್ಟ್ ಹಿಂಗ್ ಬಂದ್ ಹಿಂಗ್ ಊರ್ಲಿ ಸರ್ಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಆದ್ರೆ ನಾನ್ ಆತರ ಸರ್ಸಕ್ ಆಗಲ್ವಲ್ಲಕ್ಕ. ಬಟ್ ಹುಡುಗರು ಬಟ್ಟೆ ಬಿಚ್ಕೊಂಡು ಉಳಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಯಾರು ಇರೋದಿಲ್ಲ. ಹೌದಕ್ಕ, ನಾನು ಆತರ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಕ್ಕ. ಅವತ್ ನೀನ್ ಫೋನ್ ಮಾಡಿ ಹೇಳ್ದಲ್ವಕ್ಕ, ಈ ತರ ಆತರ ಎಲ್ಲ ಮಾಡ್ಬೇಡ, ನಾವು ನೋಡಲ್ಲ ಅಂತ. ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ. ಜಸ್ಟ್ ಹಿಂಗ್ ಬಂದ್ ಹಿಂಗ್ ಊರ್ಲಿ ಸರ್ಸಿದ್ರು. ಏನ್ ನೋಡತ್ತೀರಿ? ನಮ್ಮ ಅಕ್ಕ ಹೇಳಲ್ಲ ಬರೀ ಹಿಂಗ್ ಸರ್ಸಿದ್ರೆ ಸಾಕ್ ಫೇಮಸ್ ಮಾಡ್ತೀರಿ ಅಂತ. ಹಂಗಂದ್ರ ನಾವ್ 4-5 ವರ್ಷ ಕಷ್ಟ ಪಡ್ಕೊಂಡ ಕೆಳಗ್ ಸುಡ್ಕೊಂಡ ವಿಡಿಯೋಸ್ ಎಲ್ಲ ಮಾಡಿದ್ ಬೇಸ್ಟ್. ಮಾನ ಮರ್ಯಾದೆ ಅಂತ ಬಂದ್ರ ಗಂಡ್ ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಎರಡು ಒಂದ. ಅವ್ರೇನೋ ನಿಂದಿರ್ತಾರ, ಸರಿ ಆಯ್ತು ಗಂಡ್ ಮಕ್ಳ ಅದಾರ, ಅದ್ ನೋಡಾಕ್ ನೀರಡಿಯದೇನ. ಫಸ್ಟ್ ಈ ತಾಕತ್ ಗೀಕತ್ ಅನ್ನೋ ದೊಡ್ಡ ವರ್ಡ್ಸ್ ಎಲ್ಲ ಪಕ್ಕಿಡ. ಅಕ್ಕ ಟೀಚರ್ ಅಂತ. ಟ್ರೋಲರ್ಸ್ ಪದದ ಅರ್ಥ ನಿನಗ್ ಗೊತ್ತಿಲ್ಲ ನೆಟ್ಟಗ. ಟ್ರೋಲರ್ಸ್ ಅಂತಂದ್ರ ಫೇಮಸ್ ಆಗೋರಲ್ಲ, ಫೇಮಸ್ ಮಾಡೋರ್. ಅದಕ್ ಸಾಕ್ಷಿ ನಿನಗಾಗೇತಲ್ಲ 45,000 ರಾತ್ರೋರಾತ್ರಿ ಅಷ್ಟ ಸಾಕ್. ಏನಂದ್ರಿ ಮೇಡಮ್ ನೀವ? ಅಲ್ಪ ಸ್ವಲ್ಪ ಫೇಮಸ್ ಆದ್ರೆ ಅವ್ರ ವಿಡಿಯೋಸ್ ತಗೊಂಡು ನಂಗೆ ಡೈಲಾಗ್ಸ್ ಆಡ್ ಮಾಡ್ತಾರ. ಅಯ್ಯೋ ಬೈ, ಫಸ್ಟ್ ಆಫ್ ಆಲ್ ನೀನ್ ಫೇಮಸ್ ಆಗಿ ಅಂತ ಹೇಳಿದ್ ಬೋಂಡಾ ನನ್ನ ಮಗ ಅದ ಯಾರ? ನೆಕ್ಸ್ಟ್ ಸಿಎಂ ಕಂಡ್ರೋ ನಮ್ಮ ಅಕ್ಕ. ನಮ್ ಖರ್ಚೆಲ್ಲ ಮ್ಯಾಲಿಂದ ಕೆಳಗ್ ಮಟ ನಮ್ಮ ಅಕ್ಕ ನೋಡತ್ತಾಳ. ನಿಮ್ಮಿಂದ ನಾನಲ್ಲ, ನನ್ನಿಂದ ನೀವು ಅಂತ. ಶೇಂಬ್ಡಿ ಅಲ್ಲ, ನೀವೇನೋ ತಮಾಷೆಯಾಗಿ ಮಾಡಿದ್ರೆ ಅದ್ ನಿಮ್ಗೆ ಇಷ್ಟ ಆಗಿಲ್ಲ, ಟ್ರೋಲ್ ಮಾಡಿದ್ದೆ ಅಂತಂದ್ರೆ ಪರ್ಸನಲ್ ಯಾಕೆ ಹೋಗಿ ಹೇಳ್ಬೋದಿತ್ತು. ಆದ್ರೆ ಬರೀ ಟ್ರೋಲರ್ಸ್ ತಾಕತ್ ಗೀಕತ್ ಬ್ಯಾಡ್ ಆಗಿತ್ತು. ಯಾಕಂದ್ರೆ ಅವ್ರ ಟ್ಯಾಲೆಂಟ್ ಅವ್ರು ತೋರ್ಸಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಟ್ಯಾಲೆಂಟ್ ಹಿಂಗ್ ಸರ್ಸಾಡೋದು ಜಾರ್ಸಾಡೋದು ಏನು ಕಾಣಂಗಿಲ್ಲ ಬೈ. ಅದ್ ಅರ್ಥ ಮಾಡ್ಕೊರಿ. ಹಾಯ್, ಹಲೋ, ನಮಸ್ಕಾರ ಎಲ್ಲಾರ್ಗು. ನೋಡಿ ನಮ್ಮನೆ ಕಸರತ್ತು, ನಮ್ಮನೆ ಮುತ್ತು. ನಿನ್ ಮುತ್ತುಗೆ ಮೊದಲು ಚಪ್ಲಿ ಬಿಚ್ಚಿ ಮುದ್ದೆ ತಿರ್ವದ್ ಹೇಳ್ಕೊಡು. ಎಲ್ಲರೂ ನೋಡಿ ಕಲ್ತ್ಕೋಬೇಕು ನೀನ್ ತಿರ್ವದ್ ನೋಡಿ. ನನ್ ಮಗನೇ ಅಂತಾರ ಕೆಲವರು. ಖುಷಿಗೂ ನಾನು ರೀಲ್ಸ್ ಮಾಡ. ಓ ಹೌದಾ? ಮುದ್ದೆ ಯಾರು ಮಾಡೋದೇ ಇಲ್ವಾ? ನಿನ್ ಮಗನ್ ನೋಡ್ ಕಲಿಬೇಕಾ? ನೋಡ್ರಲೇ, ನೋಡ್ರ ಹೆಣ್ಣು ಮಕ್ಳಿಗೆ ಮುದ್ದೆ ಮಾಡಕ್ ಬರಲ್ಲ, ಮುದ್ದೆ ಮಾಡ್ತಾನೆ ನೋಡಿ ಇಲ್ಲಿ ಅಂತಿರುವ ಸ್ಟೈಲ್ ನೋಡ್ರಲೇ. ಅಕ್ಕ ನಿಜ, ಹೆಣ್ಮಕ್ಳಿಗೆ ನಿಮ್ ಮಗನಂಗ್ ಮುದ್ದೆ ಮಾಡಕ್ ಬರಲ್ಲ. ಚಪ್ಪಲಿ ಹಾಕೊಂಡ್ ಮುದ್ದೆ ಮಾಡದ ಮನೇಲಿ ಚಪ್ಪಲಿ ತಂದ್ ಪಟಪಟ ಅಂತ ಬಾರಿಸ್ತಾರೆ. RCB ಕೃಣಾಲ್ ಪಾಂಡ್ಯ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು ಬ್ರೋ. ಕೃಣಾಲ್ ಪಾಂಡ್ಯ ಬರ್ತ್ಡೇ ಟುಡೇ. ಕೃಣಾಲ್ ಬ್ರೋ ಬರ್ತ್ಡೇ ಟು ಯು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ RCB ಕೃಣಾಲ್ ಬ್ರೋ. ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ RCB ಕೃಣಾಲ್ ಬ್ರೋ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಕೃಣಾಲ್ ಪಾಂಡ್ಯ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ ಕೃಣಾಲ್ ಬ್ರೋ. ಹ್ಯಾಪಿ 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 ಬರ್ತ್ಡೇ.